ವೆಲ್ಕಮ್ ಬ್ಯಾಕ್. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಗದಗದಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಗದಗ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೃಷ್ಣಗೌಡ ಪಾಟೀಲ್, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್, ಸಿಇಒ ಭರತ್ ಎಸ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗಣ್ಯರು ಭಾಗಿಯಾಗಿದ್ರು. ಇನ್ನು ಒಂದು ಭೂಮಿ ಒಂದೇ ಆರೋಗ್ಯಕ್ಕಾಗಿ ಯೋಗ ವ್ಯಾಖ್ಯದಡಿ ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಆರೋಗ್ಯ, ಕಂದಾಯ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಹ ಭಾಗವಹಿಸಿ ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಸೇರಿದಂತೆ ಯೋಗದ ವಿವಿಧ ಆಸನಗಳನ್ನು ಹಾಕಿ ಯೋಗಾಭ್ಯಾಸವನ್ನು ಮಾಡಿದ್ರು. ಮತ್ತೆ ಕಾಲು ಜೋಡಿಸಿ ಎರಡೂ ಕೈಯನ್ನು ತೊಡೆಯ ಪಕ್ಕದಲ್ಲಿಡಿ, ಅಂಗೈ ನೆಲಮುಟ್ಟಿರಲಿ. ಅರ್ಧ ಹಾಲಾಸನ, ಕೈಗಳ ಮೇಲೆ ಭಾರ ಹಾಕಿ ಉಸಿರು ಒಳಗೆ ತೆಗೆದುಕೊಂಡು ಈಗ ನಿಮ್ಮ ಕಾಲುಗಳನ್ನು 90 ಡಿಗ್ರಿಯಷ್ಟು ಮೇಲಕ್ಕೆತ್ತಿ, 90 ಡಿಗ್ರಿಯಷ್ಟು ಮೇಲಕ್ಕೆತ್ತಿ. ತಲೆ ಎತ್ತಬಾರ್ದು, ಸೊಂಟ ಎತ್ತಬಾರ್ದು. ಕಾಲಿನ ಮೇಲೆ ಭಾರ ಹಾಕಿ, ಕೈಗಳ ಮೇಲೆ ಭಾರ ಹಾಕಿ. ಕುತ್ತಿಗೆ ನೋವಿದೆ, ಸ್ಲಿಪ್ ಡಿಸ್ಕಿನ ಸಮಸ್ಯೆ ಇದೆ ಅಂಥವರು ಈ ಆಸನವನ್ನು ಮಾಡಬೇಡಿ, ಉಳಿದವರಷ್ಟೇ ಮಾಡಿ. ಯೋಗ ದಿನಾಚರಣೆಗೆ ಎಲ್ರಿಗೂ ಶುಭ ಮುಂಜಾನೆ. ಯೋಗ is a science which keeps you healthy. A healthy body and a healthy mind is very essential. ಆರೋಗ್ಯವಂತ ದೇಹ ಎಷ್ಟು ಮುಖ್ಯವೋ ಅಷ್ಟೇ ಸಮಚಿತ್ತವಾದ ಮನಸ್ಸು ಮುಖ್ಯ. ಯೋಗ ಅಭ್ಯಾಸದಿಂದ ಬಾಡಿ ಒಂದೇ ಅಲ್ಲ ಸಮಚಿತ್ತವಾಗಿರೋದು, ಇನ್ಕ್ಲೂಡಿಂಗ್ ಮೈಂಡ್ ವಿಲ್ ಬಿ ಇನ್ ಕಾನ್ಸ್ಟೆಂಟ್ ಕಾನ್ಸಂಟ್ರೇಷನಲ್ ಲೆವೆಲ್, ಸೊ ವಿಚ್ ಅಸಿಸ್ಟ್ ಇನ್ ಬೀಯಿಂಗ್ ಹೆಲ್ತಿ. ಆ್ಯಂಡ್ ನಮಗೆಲ್ಲರಿಗೂ ಹಿಂದೆ ಇದನ್ನು ಹೇಳ್ಕೊಟ್ಟಿದ್ದಾರೆ, ಹೆಲ್ತ್ ಈಸ್ ವೆಲ್ತ್, ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್, ಹೆಲ್ತ್ ಈಸ್ ವೆಲ್ತ್ ಅಂತ. ಸೊ ಯೋಗದ ಮೂಲ ತತ್ವನ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಯೋಗ ಅಭ್ಯಾಸ ಮಾಡಿದ್ರೆ ಬಹಳ ಒಳ್ಳೆಯದು. ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಕ್ಲೋಸರ್ ಟು ದಟ್. ಯೋಗ ದಿನಾಚರಣೆಗೆ ಎಲ್ರಿಗೂ ಶುಭ ಮುಂಜಾನೆ. ಯೋಗ ಈಸ್ ಎ ಸೈನ್ಸ್ ವಿಚ್ ಕೀಪ್ಸ್ ಯು ಹೆಲ್ತಿ. A healthy body and a healthy mind is very essential. ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿಯಾಗಿ ಜರುಗಿತು. ಜಿಲ್ಲಾಧಿಕಾರಿ ಸಂಗಪ್ಪ ಮಳ್ಳೆನ್ನವರ್, ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ, ಎಂಎಲ್ಸಿ ಪೂಜಾರ್ ಸೇರಿದಂತೆ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಪ್ರಮುಖರು, ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗಾಭ್ಯಾಸವನ್ನು ನಡೆಸಿದರು. ಕೆಳಗೆ ಮೇಲೆ, ಔಟ್ ಅಂಡ್ ರಿಲ್ಯಾಕ್ಸ್. ಹಾಗೂ ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಸ್ವಲ್ಪ ಸಮಯ ವಿಶ್ರಾಮವಾಗಿ ಎರಡು ಕೈಗಳನ್ನು ಮೇಲೆ ನಮಸ್ಕಾರ ಮುದ್ರೆಯನ್ನು ಧರಿಸಿ. ಈಗ ಸಹಜವಾದ ಉಸಿರಾಟದೊಂದಿಗೆ 10 ಸೆಕೆಂಡ್ ಇದೆ. ಇದೇ ಸ್ಥಿತಿಯಲ್ಲಿ ಇರಿ. 1 2 3 4 5 6 7 8 9 10. ಎರಡು ಕೈಗಳನ್ನು ತಳಗೇಡಿ, ಸಮಸ್ಥಿತಿ, ಸ್ವಲ್ಪ ಸಮಯ ವಿಶ್ರಾಂತಿ. ಅದರ ನೆಲಕ್ಕೆ ತಾಗಿಸಿ. ಇದೇ ಸ್ಥಿತಿಯಲ್ಲಿ 10 ಸೆಕೆಂಡ್ ಇರಿ. 1 2 3 ಸಹಜವಾದ ಉಸಿರಾಟ ಇರಲಿ. 4 5. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹಾವೇರಿಯ ರಜನಿ ಕಲ್ಯಾಣ ಮಂಟಪದಲ್ಲಿ ಇಂದು ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತದಿಂದ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರು ಹಾಗೂ ಸಿಇಒ ರುಚಿ ಬಿಂದಾಲ್ ಸೇರಿ ಹಲವು ಅಧಿಕಾರಿಗಳು ಈ ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ದು ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಸೇರಿದಂತೆ ವಿವಿಧ ಆಸನಗಳನ್ನು ಹಾಕಿ ಯೋಗಾಭ್ಯಾಸವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಇಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹಾವೇರಿಯ ರಜನಿ ಕಲ್ಯಾಣ ಮಂಟಪದಲ್ಲಿ ಯೋಗಾಭ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತದಿಂದ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ ದಾನಮ್ಮನವರ್ ಹಾಗೂ ಸಿಇಒ ರುಚಿ ಬಿಂದಾಲ್ ಸೇರಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು. June 21st is a long day.
ಯೋಗ ಅನ್ನೋದು ನೋಡಿ ಪ್ರತಿ ವರ್ಷ ಒಂದರ ಒಂದು ರೀತಿ ಥೀಮ್ ಇಟ್ಕೊಂಡು ಆಚರಣೆ ಮಾಡ್ತಾರೆ. ಆದರೆ ಕಾರಣ ನೋಡಿ, ಹೀಗೆ ಯೋಗಗಳಿಂದ ಸಾಧಕ